ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಕೆಲವು ಭಾವಗಳು ಕೆಟ್ಟಿದ್ದಾಗ ನಿಮಗೆ ಆಗುವಂಥ ಒಂದು ಸಮಸ್ಯೆಗಳನ್ನು ಬಗ್ಗೆ ತಿಳ್ಕೊತ ಹೋಗೋಣ. ಕೆಲವು ಭಾವಗಳು ಜಾತಕದಲ್ಲಿ 12 ಮನೆಗಳಲ್ಲಿ ಕೆಲವು ಮನೆಗಳು ನಿಮಗೆ ತುಂಬ ಒಂದು ದುರ್ಬಲವಾಗಿದ್ದಾಗ ನಿಮಗೆ ಕೆಲವು ನೆಗೆಟಿವ್ ಅಂಶವನ್ನು ಉಂಟು ಮಾಡ್ತದೆ. ಯಾವ ಥರ ಅಂತ ನೋಡೋಣ. ಉದಾಹರಣೆಗೆ ಏನಾದರೂ ಲಗ್ನ ಏನಾದರೂ ದುರ್ಬಲ ಇದ್ದಾಗ, ಇದು ಲಗ್ನ ಏನಾದರೂ ತುಂಬ ವೀಕ್ ಇದ್ದಾಗ, ಲಗ್ನಾಧಿಪತಿ ತುಂಬ ವೀಕ್ ಇದ್ದಾಗ ಇವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಲ್ಲ. ಬೇರೆಯವರ ಬಗ್ಗೆನೇ ಜಾಸ್ತಿ ಕಮೆಂಟ್ ಮಾಡ್ತಾರೆ. ತಮ್ಮ ತಪ್ಪಿಗೆ ಬೇರೆಯವರನ್ನೇ ಹೊಣೆಯಾಗಿ ಮಾಡೋದು ಜಾಸ್ತಿ ಇರ್ತದೆ ಇವರು ಲಗ್ನ ಏನಾದರೂ ಕೆಟ್ಟಿದರೆ. ಮತ್ತು 2 ಮತ್ತು 6ನೇ ಮನೆ ಏನಾದರೂ ಕೆಟ್ಟಿದರೆ, 2ನೇ ಮನೆ ಜಾತಕದಲ್ಲಿ 2ನೇ ಮನೆ ಮತ್ತು 6ನೇ ಮನೆ ಏನಾದರೂ ಕೆಟ್ಟಿದರೆ ಇವರಿಗೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಆಗ್ಬೋದು. ನಿರಂತರವಾಗಿ ಸಾಲ ಮಾಡ್ತಾಯಿರ್ತಾರೆ ಅವರು 2 ಮತ್ತು 6ನೇ ಮನೆ ಕೆಟ್ಟಿದ್ದಾಗ. ಉದಾಹರಣೆಗೆ ಇದು ಲಗ್ನಕ್ಕೆ ಇದು 2ನೇ ಮನೆ, 3, 4, 5, 6 ಇದು 6ನೇ ಮನೆ. ಈ 2 ಮತ್ತು 6ನೇ ಮನೆ ಏನಾದರೂ ತುಂಬ ಕೆಟ್ಟಿದ್ದಾಗ ಇವರಿಗೆ ಸಾಲ ಸಿಕ್ಕಾಪಟ್ಟೆ ಆಗುತ್ತೆ. ಲೈಫಲ್ಲಿ ಅವರು ಎಷ್ಟು ಸ್ಥಿತ್ಯಂತರಾಗಿದ್ದರೂ ಕೂಡ ಸಾಲ ಮಾಡ್ತಾರೆ. ಸಾಲ ಅವರ ಜೀವನದ ಅವಿಭಾಜ್ಯ ಅಂಗ ಆಗಿರ್ತದೆ 2ನೇ ಮನೆ ಮತ್ತು 6ನೇ ಮನೆ ಕೆಟ್ಟಿದರೆ. ನಂತರ ಜಾತಕದಲ್ಲಿ ಶುಕ್ರ ಏನಾದರೂ ಕೆಟ್ಟಿದರೆ ಅವರಿಗೆ ಹಣ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಜೀವನದಲ್ಲಿ ಹಣ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಮತ್ತು ಇವರಿಗೆ ಹಗಲುಗನಸು ಕಾಣ್ತಾರೆ ಇವರು. ಶುಕ್ರ ಏನಾದರೂ ವೀಕಿದ್ರೆ ಹಣ ಮಾಡಬೇಕಂತ ಆಸೆ ಇರ್ತದೆ, ಬಟ್ ಕಷ್ಟಪಡಲ್ಲ. ಮನೆಯಲ್ಲೇ ಹಣ ಮಾಡಬೇಕಂತ ಒಂದು ಥಿಂಕಿಂಗ್ ಬರ್ತದೆ ಶುಕ್ರ ಏನಾದರೂ ತುಂಬ ವೀಕಿದ್ದಾಗ. ನಂತರ 12ನೇ ಮನೆ 2ನೇ ಮನೆಗಿಂತ ಸ್ಟ್ರಾಂಗ್ ಇದ್ದರೆ, ಜಾತಕದಲ್ಲಿ 12ನೇ ಮನೆ 2ನೇ ಮನೆಗಿಂತ ಸ್ಟ್ರಾಂಗ್ ಇದ್ದರೆ ನಿಮಗದು ಅರ್ನಿಂಗ್ಗಿಂತ ಖರ್ಚು ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು 12ನೇ ಮನೆ, ಇದು 2ನೇ ಮನೆ. ಇಲ್ಲಿ 2ನೇ ಮನೆ ಅಧಿಪತಿ ಯಾರು ಬರ್ತಾರೆ? ಶುಕ್ರ ಬರ್ತಾರೆ. ಉದಾಹರಣೆಗೆ 2ನೇ ಮನೆ ಅಧಿಪತಿ ಶುಕ್ರ ಅಸ್ತಾಗಿದ್ದಾನೆ ಅಥವಾ ನೀಚಾಗಿದ್ದಾನೆ ಅಂತ ತಿಳ್ಕೊಳ್ಳಿ. ಬಟ್ ಅದೇ ಟೈಮಲ್ಲಿ 12ನೇ ಮನೆ ತುಂಬ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ 12ನೇ ಮನೆ ಅಧಿಪತಿ ಯಾರಾಗ್ತಾರೆ? ರವಿ ತುಂಬ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಏನಾಗ್ತಂದರೆ ಇವರಿಗೆ ಖರ್ಚಿಗಿಂತ ಸಾಲನೇ ಜಾಸ್ತಿ ಆಗುತ್ತೆ. ಅವ್ರು ಎಷ್ಟು ಅರ್ನೇ ಮಾಡ್ತಾರೋ ಅದಕ್ಕಿಂತ ದುಪ್ಪಟ್ಟು ಸಾಲ ಆಗಿಬಿಡ್ತದೆ. ಇದು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಇದು ಉದಾಹರಣೆಗೆ ಲಗ್ನ ಅಂತ ತಿಳ್ಕೊಳ್ಳಿ. ಇದು 2ನೇ ಮನೆ. 2ನೇ ಮನೆ ಅಧಿಪತಿ ಯಾರಾಗ್ತಾರೆ? ಇಲ್ಲಿ ಬುಧ ಆಗ್ತಾರೆ. ಇಲ್ಲಿ 12ನೇ ಮನೆ ಅಧಿಪತಿ ಯಾರಾಗ್ತಾರೆ? ಇಲ್ಲಿ ಮಂಗಳ. ಉದಾಹರಣೆಗೆ ಸಪೋಸ್ ಇಲ್ಲಿ 2ನೇ ಮನೆ ಅಧಿಪತಿ ಏನಾಗ್ತಾರೆ? ಬುಧ ನೀಚಾಗಿದೆ ಅಂತ ತಿಳ್ಕೊಳ್ಳಿ. ಬುಧ ಇಲ್ಲಿರ್ತಾನೆ ಅಂತ ತಿಳ್ಕೊಳ್ಳಿ. ಇಲ್ಲಿ 12ನೇ ಮನೆ ಅಧಿಪತಿ ಯಾರಾಗ್ತಾರೆ? ಮಂಗಳ ಉಚ್ಚನಾಗಿದ್ದಾನೆ, ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ಆವಾಗ ಏನಾಗ್ತದೆ? 2ನೇ ಮನೆ ಅಧಿಪತಿಗಿಂತ 12ನೇ ಮನೆ ಅಧಿಪತಿ ಸ್ಟ್ರಾಂಗ್ ಆಗ್ತಾನೆ. ಆವಾಗ ನಿಮ್ಗೆ ಅರ್ನಿಂಗ್ಗಿಂತ ಖರ್ಚು ಜಾಸ್ತಿ ಆಗುತ್ತೆ. ಇದಂತೂ ಪಕ್ಕಾ ಇರ್ತದೆ. ಮತ್ತು ಜಾತಕದಲ್ಲಿ ಮಂಗಳ ಏನಾದರೂ ತುಂಬ ದುರ್ಬಲ ಆಗಿದ್ದಾಗ, ಮಂಗಳ ವೀಕ್ ಆಗಿದ್ದಾಗ ನಿಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ನಿಮಗೆ ಆಗೋಲ್ಲ. ಧೈರ್ಯ ಕಮ್ಮಿ ಇರ್ತದೆ. ಯಾವುದೇ ಒಂದು ಕೆಲಸವನ್ನು ಧೈರ್ಯವಾಗಿ ಮಾಡಲಿಕ್ಕಾಗಲ್ಲ. ನಿಮ್ಮ ಕೌಶಲ್ಯವನ್ನು ಪ್ರದರ್ಶನ ಮಾಡಲಿಕ್ಕಾಗಲ್ಲ ಮಂಗಳ ವೀಕಿದ್ರೆ. ನಂತರ ಬುಧ ಏನಾದರೂ ತುಂಬ ವೀಕಿದ್ದಾಗ ನಿಮಗೆ ಹಣ ಹೂಡಿಕೆ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಕಮ್ಯುನಿಕೇಷನ್ ಸ್ಕಿಲ್ಸ್ ಕಮ್ಮಿ ಇರ್ಬೋದು. ಇದು ಜಾತಕದ ಕೆಲವು ಗ್ರಹಗಳು, ಕೆಲವು ಭಾವಗಳು ಕೆಟ್ಟಿದ್ದಾಗ ಕೆಲವು ಕೊಡುವಂಥ ಕೆಲವು ರಹಸ್ಯವಾದಂಥ ವಿಷಯಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ. ನಮಗೇನಾದರೂ ಜಾತಕ ವಚನ ಮಾಡಬೇಕಂತ ನಮ್ಮದು ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.